ನಮಸ್ಕಾರ, ಸೂಪರ್ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್ ಶಿವಾನಂದಂಬೆ. ಅದು 2014 ಕೇಸರಿ ನಾಯಕನ ಪಟ್ಟಾಭಿಷೇಕವಾದ ದಿನ. ಕೇವಲ 1 ವರ್ಷದಲ್ಲಿ ಇಡೀ ಜಗತ್ತೇ ಭಾರತದತ್ತ ಹಿಂದಿರುಗಿ ನೋಡುವಂತೆ ಮಾಡಿದ ವಿಶ್ವನಾಯಕ ಇದೀಗ ನಮ್ಮ ನೆಚ್ಚಿನ ಪ್ರಧಾನಿಯ ಅಮೃತ ಮಹೋತ್ಸವ ಅಂದ್ರೆ 75ರ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ದೇಶಾದ್ಯಂತ ಸಂಭ್ರಮ ಹೇಗೆಲ್ಲ ಮನೆ ಮಾಡಿತ್ತು ಗೊತ್ತಾ? ಆ ಕುರಿತಾದ ಒಂದು ಸ್ಟೋರಿ ನಿಮ್ಮ ಮುಂದೆ. ದೇಶ ಕಂಡ ಅದ್ಭುತ ನಾಯಕ, ವಿಶ್ವಗುರು, ನಮೋ ಕೇಸರಿ ನಾಯಕ, ಹೀಗೆ 16 ಬಿರುದು ಹೊಂದಿರುವ ಪ್ರಧಾನಿ ನರೇಂದ್ರ ಮೋದಿ ಇದೀಗ 75ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ನಮೋ ಅಮೃತ ಮಹೋತ್ಸವ, ದೇಶಾದ್ಯಂತ ಸಂಭ್ರಮ ಸಡಗರ. ಪ್ರಧಾನಿ ಮೋದಿ 75ನೇ ಹುಟ್ಟುಹಬ್ಬ ದೇಶಾದ್ಯಂತ ಸಂಭ್ರಮ ಮನೆ ಮಾಡಿದೆ. ಕೋಟ್ಯಂತರ ಅಭಿಮಾನಿಗಳು, ಕಾರ್ಯಕರ್ತರು ತಮ್ಮ ನೆಚ್ಚಿನ ಪ್ರಧಾನಿಯ ಜನ್ಮದಿನವನ್ನ ಅದ್ದೂರಿಯಾಗಿ ಆಚರಿಸಿದ್ದಾರೆ. ವಿಶ್ವ ನಾಯಕನಿಗೆ ಒಳಿತಾಗಲಿ ಅಂತ ದೇಗುಲಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿದ್ದಾರೆ. ಬಿಜೆಪಿ ಮುಖಂಡರು, ಕಾರ್ಯಕರ್ತರು ರಕ್ತದಾನ ಶಿಬಿರ, ಆರೋಗ್ಯ ತಪಾಸಣೆ ಶಿಬಿರ, ಆಸ್ಪತ್ರೆಗಳಲ್ಲಿ ಹಣ್ಣು ಹಂಪಲು ವಿತರಿಸುವುದು ಸೇರಿ 16 ಕಾರ್ಯಕ್ರಮಗಳ ಮೂಲಕ ಪ್ರಧಾನಿ ಮೋದಿ ಹುಟ್ಟುಹಬ್ಬವನ್ನ ಆಚರಿಸಿದ್ದಾರೆ. ವಾರಣಾಸಿಯಲ್ಲಿ ಗಂಗಾರತಿ, ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ಹುಟ್ಟುಹಬ್ಬವನ್ನ 100 ಕಾರ್ಯಕರ್ತರು ಅದ್ದೂರಿಯಾಗಿ ಆಚರಿಸಿದ್ದಾರೆ. ಗಂಗಾ ಮಾತೆಗೆ ಗಂಗಾರತಿ ಮಾಡಿ ಪ್ರಧಾನಿಗೆ ಒಳಿತಾಗಲಿ ಎಂದು ಪ್ರಾರ್ಥಿಸಿದ್ದಾರೆ. ದೇಶದ ಹಲವೆಡೆ ಸ್ವಚ್ಛ ಭಾರತ್ ಅಭಿಯಾನ. ಇನ್ನು ಪ್ರಧಾನಿ ಮೋದಿ ಕನಸಿನ ಕೂಸು ಸ್ವಚ್ಛ ಭಾರತ ಅಭಿಯಾನವನ್ನ ಅವರ ಬರ್ತ್ಡೇ ದಿನದಂದು ಬಿಜೆಪಿ ನಾಯಕರು ಪೊರಕೆ ಹಿಡಿದು ಗಲ್ಲಿ ಗಲ್ಲಿಗಳಲ್ಲಿ ಕಸಗುಡಿಸಿ ಸ್ವಚ್ಛಗೊಳಿಸಿದ್ದಾರೆ. ಕಸಗುಡಿಸಿ ಗಿಡ ನೆಟ್ಟ ಯಡಿಯೂರಪ್ಪ. ಮೈಸೂರಿನಲ್ಲಿ ಹೋಮ ಹವನ. ದಾವಣಗೆರೆಯಲ್ಲಿ ಕ್ಷೀರಾಭಿಷೇಕ ಜಯಘೋಷ. ಹೀಗೆ ದೇಶಾದ್ಯಂತ 10 ಹಲವು ಕಾರ್ಯಕ್ರಮಗಳ ಮೂಲಕ ಪ್ರಧಾನಿ ಮೋದಿ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ 75ನೇ ಹುಟ್ಟುಹಬ್ಬಕ್ಕೆ ವಿಶ್ವದ ದಿಗ್ಗಜರು ಶುಭವನ್ನ ಹಾರೈಸಿದ್ದಾರೆ. ಆಸ್ಟ್ರೇಲಿಯಾ, ಅಮೆರಿಕ, ಇಸ್ರೇಲ್ ಸೇರಿ ವಿವಿಧ ರಾಷ್ಟ್ರಗಳ ನಾಯಕರು ನಮೋಗೆ ಫೋನ್ ಮಾಡಿ ಶುಭವನ್ನ ಕೋರಿದ್ದಾರೆ. ಪ್ರಧಾನಿ ಮೋದಿಗೆ 75ರ ಸಂಭ್ರಮ, ವಿಶ್ವ ನಾಯಕನಿಗೆ ಶುಭಾಶಯಗಳ ಸುರಿಮಳೆ. ಪ್ರಧಾನಿ ಮೋದಿ 75ನೇ ವಸಂತಕ್ಕೆ ಕಾಲಿಟ್ಟಿದ್ದು ವಿಶ್ವದ ನಾಯಕರು ಶುಭಾಶಯಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ಇತ್ತೀಚೆಗೆ ಸುಂಕಾಸ್ತ್ರದಿಂದ ಅಮೆರಿಕ ಭಾರತ ನಡುವಿನ ಸಂಬಂಧ ಹಳಸಿದೆ. ಆದರೂ ಗೆಳೆಯ ಮೋದಿಗೆ ಕರೆ ಮಾಡಿ ವಿಶ್ವದ ದೊಡ್ಡಣ್ಣ ಟ್ರಂಪ್ ಜನ್ಮದಿನದ ಶುಭಾಶಯವನ್ನು ಕೋರಿದ್ದಾರೆ. ನಾನು ನನ್ನ ಸ್ನೇಹಿತ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಫೋನ್ ಮಾಡಿ ಅದ್ಭುತವಾಗಿ ಮಾತನಾಡಿದ್ದೇನೆ. ನಾನು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದೆ. ಅವರು ಉತ್ತಮ ಕೆಲಸ ಮಾಡುತ್ತಿದ್ದಾರೆ. ನರೇಂದ್ರ ಮೋದಿ ಅವರು ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧವನ್ನ ಕೊನೆಗೊಳಿಸುವಲ್ಲಿ ಅವರ ಪಾತ್ರ ದೊಡ್ಡದು. ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು. ನರೇಂದ್ರನಿಗೆ ಇಸ್ರೇಲ್ ಪ್ರಧಾನಿ ಶುಭಾಶಯ. ಇನ್ನು ಬಹುಕಾಲದ ಮಿತ್ರ ದೇಶ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಕೂಡ ವಿಡಿಯೋ ಮೂಲಕ ಮೋದಿಗೆ ಬರ್ತ್ಡೇ ವಿಶ್ ಮಾಡಿದ್ರು. ನನ್ನ ಆತ್ಮೀಯ ಸ್ನೇಹಿತನಿಗೆ ಒಳಿತಾಗಲಿ ಅಂತ ತಿಳಿಸಿದ್ದಾರೆ. ಪಿಎಂ ಮೋದಿ ಇಸ್ ದ ಬಾಸ್ ಅಂತ ಕರೆದಿದ್ದ ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಅಲ್ಬನೀಸ್ ಕೂಡ ವಿಶ್ ಮಾಡಿದ್ದಾರೆ. ಮೋದಿಯನ್ನ ನನ್ನ ಫ್ರೆಂಡ್ ಅಂತ ಕರೆದಿದ್ದಾರೆ. ಆದಷ್ಟು ನಿಮ್ಮ ಭೇಟಿಗೆ ಕಾಯ್ತಿದ್ದೇನೆ ಅಂತ ಹೇಳಿದ್ದಾರೆ.
ಮೋದಿಗೆ ರಷ್ಯಾ ಅಧ್ಯಕ್ಷ ಪುಟಿನ್ ಶುಭಾಶಯ. ಭಾರತದ ಅತ್ಯಾಪ್ತ ದೇಶ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಕೂಡ ಪ್ರಧಾನಿ ಮೋದಿ ಹುಟ್ಟುಹಬ್ಬದ ಶುಭವನ್ನ ಕೋರಿದ್ದಾರೆ. ಭಾರತ ರಷ್ಯಾ ನಡುವಿನ ಸಂಬಂಧವನ್ನ ಬಲಪಡಿಸುವಲ್ಲಿ ಪ್ರಧಾನಿ ಮೋದಿ ಕೊಡುಗೆ ಅಗಾಧವಾಗಿದೆ ಅಂತ ಹೇಳಿದ್ದಾರೆ. ಕುಂಕುಮವಿಟ್ಟು ವಿಶ್ ಮಾಡಿದ ಅಮೀರ್ ಖಾನ್. ಪ್ರಧಾನಿ ಮೋದಿಗೆ ಬಾಲಿವುಡ್ ನಟ ಅಮೀರ್ ಖಾನ್ ವಿಶೇಷವಾಗಿ ಶುಭ ಹಾರೈಸಿದ್ದಾರೆ. ಅದರಲ್ಲೂ ಹಣೆಗೆ ಕುಂಕುಮವಿಟ್ಟು ವಿಡಿಯೋ ಮೂಲಕ ವಿಶ್ ಮಾಡಿದ್ದಾರೆ. हमारे प्रधानमंत्री श्री नरेंद्र मोदी जी की 75वीं सालगिरह के मौके पर उन्हें ढेर सारी शुभकामनाएं. विशिंग यू अ वेरी हैप्पी बर्थडे सर. हमारे देश के विकास के लिए जो आपने योगदान दिए हैं वो हमेशा याद किए जाएंगे और इस खुशी के मौके पर हमारी ये प्रार्थना है ऊपर वाले से कि आपको वो लंबी आयु दे. ಇನ್ನು ಶಾರುಖ್ ಖಾನ್, ಅಜಯ್ ದೇವಗನ್, ರಜನಿಕಾಂತ್, ಮಹೇಶ್ ಬಾಬು, ರಾಜಮೌಳಿ ಸೇರಿ ಹಲವರು ಪ್ರಧಾನಿ ಮೋದಿಗೆ ಶುಭ ಹಾರೈಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಸೂಪರ್ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್ ಶಿವಾನಂದಂಬೆ. ಅದು 2014 ಕೇಸರಿ ನಾಯಕನ ಪಟ್ಟಾಭಿಷೇಕವಾದ ದಿನ. ಕೇವಲ 1 ವರ್ಷದಲ್ಲಿ ಇಡೀ ಜಗತ್ತೇ ಭಾರತದತ್ತ ಹಿಂತಿರುಗಿ ನೋಡುವಂತೆ ಮಾಡಿದ ವಿಶ್ವನಾಯಕ ಇದೀಗ ನಮ್ಮ ನೆಚ್ಚಿನ ಪ್ರಧಾನಿಯ ಅಮೃತ ಮಹೋತ್ಸವ ಅಂದ್ರೆ 75ರ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ದೇಶಾದ್ಯಂತ ಸಂಭ್ರಮ ಹೇಗೆಲ್ಲ ಮನೆ ಮಾಡಿತ್ತು ಗೊತ್ತಾ? ಆ ಕುರಿತಾದ ಒಂದು ಸ್ಟೋರಿ ನಿಮ್ಮ ಮುಂದೆ. ದೇಶ ಕಂಡ ಅದ್ಭುತ ನಾಯಕ, ವಿಶ್ವಗುರು, ನಮೋ ಕೇಸರಿ ನಾಯಕ, ಹೀಗೆ 16 ಬಿರುದು ಹೊಂದಿರುವ ಪ್ರಧಾನಿ ನರೇಂದ್ರ ಮೋದಿ ಇದೀಗ 75ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ನಮೋ ಅಮೃತ ಮಹೋತ್ಸವ, ದೇಶಾದ್ಯಂತ ಸಂಭ್ರಮ ಸಡಗರ. ಪ್ರಧಾನಿ ಮೋದಿ 75ನೇ ಹುಟ್ಟುಹಬ್ಬ ದೇಶಾದ್ಯಂತ ಸಂಭ್ರಮ ಮನೆ ಮಾಡಿದೆ. ಕೋಟ್ಯಂತರ ಅಭಿಮಾನಿಗಳು, ಕಾರ್ಯಕರ್ತರು ತಮ್ಮ ನೆಚ್ಚಿನ ಪ್ರಧಾನಿಯ ಜನ್ಮದಿನವನ್ನ ಅದ್ದೂರಿಯಾಗಿ ಆಚರಿಸಿದ್ದಾರೆ. ವಿಶ್ವ ನಾಯಕನಿಗೆ ಒಳಿತಾಗಲಿ ಅಂತ ದೇಗುಲಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿದ್ದಾರೆ. ಬಿಜೆಪಿ ಮುಖಂಡರು, ಕಾರ್ಯಕರ್ತರು ರಕ್ತದಾನ ಶಿಬಿರ, ಆರೋಗ್ಯ ತಪಾಸಣೆ ಶಿಬಿರ, ಆಸ್ಪತ್ರೆಗಳಲ್ಲಿ ಹಣ್ಣು ಹಂಪಲು ವಿತರಿಸುವುದು ಸೇರಿ 16 ಕಾರ್ಯಕ್ರಮಗಳ ಮೂಲಕ ಪ್ರಧಾನಿ ಮೋದಿ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ವಾರಾಣಸಿಯಲ್ಲಿ ಗಂಗಾರತಿ.